ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ವತಿಯಿಂದ 3ನೇ ಹಂತದ ಪಾದಯಾತ್ರೆ ಆಯೋಜನೆ ಮಾಡಲಾಗಿದೆ. ಈ ಪಾದಯಾತ್ರೆ ಡಿಸೆಂಬರ್ 27ರಿಂದ ಜನವರಿ 4ರವರೆಗೆ ಆಯೋಜನೆ ಮಾಡಲಾಗಿದ್ದು, ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ BM ಕುಮಾರಸ್ವಾಮಿ ಮಾಹಿತಿ ನೀಡಿದರು. ನವೆಂಬರ್ 6, 2024ರಿಂದ 15/11/2024ರವರೆಗೆ ಶೃಂಗೇರಿಯಿಂದ ಹರಿಹರದವರೆಗೆ ಮೊದಲನೇ ಹಂತವನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಮೊದಲನೇ ಹಂತದಲ್ಲಿ ನಾವು ಶೃಂಗೇರಿನಲ್ಲಿ ತುಂಗ ಮತ್ತು ಭದ್ರಾ ನದಿ ಹುಟ್ಟತಕ್ಕಂಥ ಆ ಒಂದು ದುರ್ಗಮವಾದಂಥ ಪ್ರದೇಶಕ್ಕೆ ಹೋಗಿ ಅಲ್ಲೊಂದು ಸಣ್ಣ ಗುಹೆ ಇದೆ, ತೆವಳ್ಕೊಂಡು ಹೋಗಬೇಕು. ನಮಗೆಲ್ಲ ತೆವಳಕ್ಕಾಗಲಿಲ್ಲ, ತ್ಯಾಗರಾಜ್ ಅವರು ಅದಕ್ಕೆ ಸರಿಯಾಗಿದ್ದರು. ಅಲ್ಲಿ ಹೋಗಿ ಅಲ್ಲಿ ಆ ಪವಿತ್ರವಾದ ಶುದ್ಧವಾದಂಥ ತುಂಗಾ ಭದ್ರಾ ಒಟ್ಟಿಗೆ ಹುಟ್ಟುತ್ತಲ್ಲ, ಆ ನೀರನ್ನು ತಗೊಂಡು ಬಂದು ಅಲ್ಲಿಯ ಹಿರಿಯ ಸ್ವಾಮಿಗಳು ಭಾರತೀ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹರಿಹರದಲ್ಲಿ ಪುನಃ ಅಲ್ಲಿಯ ಹಿರೇಮಠದ ಸ್ವಾಮಿಗಳು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಆ ಮೊದಲನೇ ಹಂತವನ್ನು ನಾವು ಸಮಾಪ್ತಿಗೊಳಿಸಿದ್ವಿ. ಅದು ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಎರಡನೇ ಹಂತ 22/12/24ರಿಂದ 8/1/25ರವರೆಗೆ ಹರಿಹರದಿಂದ ಗಂಗಾವತಿಯವರೆಗೆ ಎರಡನೇ ಹಂತದ ಪಾದಯಾತ್ರೆಯನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವುಗಳು ನೆರವೇರಿಸಿದ್ವಿ. ಈ ಹಂತದಲ್ಲಿ ಆ ಪ್ರದೇಶದ ಜನಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಕೊನೆಗೆ ಆದ ನಂತರದಲ್ಲಿ ನಾವು ಅದುವರೆಗೆ ನಮ್ಮ ಅಬ್ಸರ್ವೇಷನ್ ಏನಿದೆ, ನದಿ ಯಾವ ಮಟ್ಟದಲ್ಲಿ ಹೊಲಸಾಗ್ತಾ ಇದೆ, ಅದರ ಯಾವ್ಯಾವ ಮೂಲದಿಂದ ಅದು ನದಿ ಹೊಲಸಾಗ್ತಾ ಇದೆ, ಇದನ್ನೆಲ್ಲದನ್ನು ಮತ್ತು ನಮ್ಮ ಸಲಹೆಗಳೇನು ನದಿಯನ್ನು ಶುದ್ಧೀಕರಣಗೊಳಿಸೋದಕ್ಕೆ ಅಂಥೇಳಿ ಅದನ್ನು ನಾವು ಒಂದು ವರದಿಯನ್ನು ಕೂಡ ಮಾಡಿ ಇದನ್ನು ಪತ್ರಿಕಾ ಬಿಡುಗಡೆ ಮಾಡಿ ಆಮೇಲೆ ಬೆಂಗಳೂರಿನಲ್ಲೂ ಕೂಡ ಇದರ ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ವಿ. ಅನಂತರ ನಾವು ಆಲೋಚನೆ ಮಾಡಿದ್ದೇನಪ್ಪ ಅಂದರೆ, ತುಂಗಭದ್ರಾ ನದಿ ಮಂತ್ರಾಲಯದ ತನಕ ಹೋಗುತ್ತೆ. ಮಂತ್ರಾಲಯ ರಾಜಕೀಯವಾಗಿ ಅದು ಆಂಧ್ರದಲ್ಲಿದ್ದರೂ ಕೂಡ ತುಂಗಭದ್ರಾ ದೃಷ್ಟಿಯಿಂದ ಅದು ಕರ್ನಾಟಕದವರೇ ಅಲ್ಲಿ ಬಹಳ ಜನಗಳಿದ್ದಾರೆ ಮಠದ ದೃಷ್ಟಿಯಿಂದ. ಹಾಗಾಗಿ ಗಂಗಾವತಿಯಿಂದ ಮಂತ್ರಾಲಯದ ತನಕ ಅದನ್ನು ಪಾದಯಾತ್ರೆಯನ್ನು ಮುಟ್ಟಿಸಿದರೆ, ಆ 3ನೇ ಹಂತದಲ್ಲಿ ಮಾಡಿದರೆ ಅಲ್ಲಿಗೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನದಿ ಹುಟ್ಟುವ ಜಾಗದಿಂದ ಅದು ಆಂಧ್ರಕ್ಕೆ ಎಂಟ್ರ್ ಆಗೋ ತನಕ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಅದು ಕೃಷ್ಣಾ ನದಿಗೆ ಸೇರ್ಕೊಂಡು ಬಿಡುತ್ತೆ. ಆ ಕಡೆ ಎಲ್ಲರೂ ಕೃಷ್ಣ ಅಂತಾರೆ ಹೊರತು ತುಂಗಭದ್ರಾ ಅಂತ ಅನ್ನೋದಿಲ್ಲ. ಆದ್ದರಿಂದ 3ನೇ ಹಂತದ ಒಂದು ಪಾದಯಾತ್ರೆಯನ್ನು ಮಾಡಿದರೆ ಈ ಪಾದಯಾತ್ರೆ ಸಂಪೂರ್ಣವಾಗತ್ತೆ ಅಂತ ಹೇಳಿ ಅದನ್ನು ಈಗ ಆಯೋಜನೆ ಮಾಡಿ ಶ್ರೀಪತಿ ಅವರು ಹೇಳಿದಾಗೆ ಈ ಬರುವ 27ನೇ ತಾರೀಕು, ಇವತ್ತು 25, ನಾಳೆ ಅಲ್ಲ ನಾಡಿದ್ದು 27ನೇ ತಾರೀಕು 27/12/25ರಿಂದ 4/1/26 ಮುಂದಿನ ವರ್ಷದ ಜನವರಿ 4ನೇ ತಾರೀಕು ಮಂತ್ರಾಲಯದಲ್ಲಿ ಅದು ಸಮಾಪ್ತಿಗೊಳ್ಳುತ್ತೆ. ಅಲ್ಲಿಗೆ ನದಿ ತುಂಗಭದ್ರಾ ಹುಟ್ಟುವ ಜಾಗದಿಂದ ಹಿಡಿದು ಅದು ಕರ್ನಾಟಕವನ್ನು ದಾಟುವವರೆಗೆ ನಾವು ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. ಇದು ಸುಮಾರು 400 ಎಷ್ಟು ಕಿಲೋಮೀಟರ್ ಅಂದರೆ 430 ಕಿಲೋಮೀಟರು ಶೃಂಗೇರಿಯಿಂದ ಹಿಡಿದು ಗಂಗಾವತಿಯವರೆಗೆ, ಅಲ್ಲಿಂದ ಮುಂದಕ್ಕೆ ಗಂಗಾವತಿಯಿಂದ ಮಂತ್ರಾಲಯದವರೆಗೆ ಸುಮಾರು 160 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಒಟ್ಟು 590 ಕಿಲೋಮೀಟರ್, ಹತ್ತಿರ 600 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವು ಮಾಡಿದಾಗುತ್ತೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ದೀರ್ಘವಾದ ಪಾದಯಾತ್ರೆಯನ್ನು ಮಾಡಿದ್ದು ಇದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅಷ್ಟು ಬಹಳ ಸಂಘಟಿತವಾಗಿ ಈ ಕಾರ್ಯಕ್ರಮ ನಡೆದಿದೆ. ಮತ್ತು ಆ ಪ್ರದೇಶದಲ್ಲೂ ಕೂಡ ಇವತ್ತು ಗಂಗಾವತಿಯಿಂದ ಮುಂದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಗಳು ಸಂಘಟಿತರಾಗಿ ಹಾಲಿ ಶಿವರಾಜ್ ತಂಗಡಗಿ ಏನಿದ್ದಾರೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ಬಹಳ ಉತ್ಸಾಹ ತಗೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಶ್ರೀಮತಿ ರಾಜಶ್ರೀ ಚೌಧರಿ ಅಂತ, ಜಗದೀಶ್ ಚಂದ್ರ ಬೋಸ್ ಅವರ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಕಲ್ಕತ್ತಾದಲ್ಲಿರ್ತಾರೆ. ಆಕೆ ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ
ಒಂದು ಶೃಂಗೇರಿಯ ಪೂಜ್ಯ ಸ್ವಾಮಿಗಳ ಕಡೆಯಿಂದ ಪ್ರಾರಂಭವಾಗಿ ಮಂತ್ರಾಲಯದ ಪೂಜ್ಯ ಸ್ವಾಮಿಗಳ ಹತ್ತಿರ ಇದು ಸಮಾಪ್ತಿಗೊಳ್ತಾ ಇದೆ. ಎರಡೂ ಕಡೆ ನಾವು ಸಂತ ಶಕ್ತಿಯನ್ನೇ ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಮಾಡ್ತಾ ಇದ್ದೀವಿ. ಚಂದ್ರ ಬೋಸ್ ಅವರ